ಪತ್ರವನ್ನ ಓದೋಣ್ವಾ? ಸನಾತನ ಧರ್ಮದ ಗುರುಜಿಯವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ, ಅವರ ತಮ್ಮನ ಹೆಸರು ಸಿದ್ದಪ್ಪ ಅಂತೆ ಗುರುಜಿ. ಅವರು ಇದೇ ತಿಂಗಳು 14 ಅಂದ್ರೆ ಹಿಂದಿನ ತಿಂಗಳು 14/1/2011 ಗುರುವಾರದ ರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ ಗುರುಜಿ. ಅವತ್ತು ನವಮಿ ತಿಥಿ ನಡೀತಿತ್ತು, ಅಶ್ವಿನಿ ನಕ್ಷತ್ರ. ಅವರ ಒಂದು ಆತ್ಮಕ್ಕೆ ನಾವು ಹೇಗೆ ಶಾಂತಿ ದೊರಕಿಸ್ಕೊಳ್ಬಹುದು, ತಿಥಿ ಹೇಗೆ ಮಾಡಬೇಕು, ದಾನ ಧರ್ಮ ಮಾಡಿದ್ರೆ ಏನಾದ್ರೂ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಗುರುಜಿ? ಹಾಗೆ ಶ್ರೀಧರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಹೋಗಿದ್ವಿ ಅಂತ ಹೇಳ್ತಿದ್ದಾರೆ ಗುರುಜಿ. ಬಹಳ ಸಂತೋಷ, ನೀವು ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿರ್ತಕ್ಕಂಥ ವಿಚಾರ. ಗುರುದೋಷ ಪರಿಹಾರಕ್ಕೆ ಈ ಥರ ಪ್ರೇತ ಸಂಸ್ಕಾರಗಳಿಗೆ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಅದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರು ಹಿರಿಯರನ್ನ ಅಂತ. ಆದರೆ ಇವನು ಸತ್ತೋಗಿದ್ದಕ್ಕಂಥದ್ದನ್ನು ನೀವು ಅವನ್ನ ಸುಟ್ಟಿದಿರೋ ಹೂಣಿದಿರೋ ಹೇಳಿಲ್ಲ ಅಲ್ವಾ? ದಯವಿಟ್ಟು ನೀವು ಆ ಸುಟ್ಟಿದ್ದ ಪಕ್ಷದಲ್ಲಿ ಯೋಚನೆಗಳಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಖಂಡಿತ ಹೂಣಿದ ಪಕ್ಷದಲ್ಲಿ ಪ್ರತಿ 8 ತಿಂಗಳಿಗೆ ಪ್ರತಿ 8 ತಿಂಗಳಿಗೆ ಇವನಿಂದ ಕಾಟ ಇರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಗರುಡ ಪುರಾಣ ಪ್ರಕಾರ ಏನು, ಯಾವತ್ತಾದರೂ ಯಾರಾದರೂ ನೇಣು ಹಾಕೊಂಡ್ರೆ, ಯಾರಾದರೂ ವಿಷ ಕುಡಿದ್ರೆ, ಯಾರಾದರೂ ಆಕ್ಸಿಡೆಂಟಲ್ಲಿ ಸತ್ತರೆ, ಅಥವಾ ಆತ್ಮಹತ್ಯೆ ಬೇಕು ಅಂತ ಮಾಡ್ಕೊಂಡ್ರು, ಅಥವಾ ಯಾರಾದರೂ ಕೊಲೆ ಮಾಡಿ ಅರ್ಧಂಬರ್ಧ ಸತ್ತರೆ, ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸತ್ತರೆ, ಈ ಥರದವ್ರಿಗೆಲ್ಲರಿಗೂ ವಿಮೋಚನೆ ಇಲ್ಲ. 400 ಜನ್ಮಗಳ ಕಾಲ, 400 ಜನ್ಮಗಳ ಕಾಲ ಪ್ರೇತವಾಗಿ ಅಳಿಯುತ್ತೆ. ಯಾವ ದೇಹನೂ ಮತ್ತೆ ಸಿಗಲ್ಲ. ಇಂಥವರಿಂದ ಪ್ರತಿ 8 ತಿಂಗಳ ಕಾಲದಲ್ಲಿ ಯಾರ ಮೇಲೆ ತುಂಬಾ ಪ್ರೀತಿ ಇರುತ್ತೋ, ತಾಯಿ ಮೇಲೆ ಪ್ರೀತಿ ಇರುತ್ತೋ, ಅಥವಾ ಮದುವೆ ಮಾಡ್ಕೊಂಡಿದ್ರೆ ಹೆಂಡತಿ ಮೇಲೆ ಪ್ರೀತಿ ಇರುತ್ತೋ, ಅಥವಾ ಮಕ್ಕಳಾಗಿದ್ರೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೋ, ತಂದೆ ಮೇಲೆ ಪ್ರೀತಿ ಇರುತ್ತೋ, ಅಜ್ಜಿ ಮೇಲೆ ಪ್ರೀತಿ ಇರುತ್ತೋ ಗೊತ್ತಿರಲ್ಲ, ಇನ್ನು ಅವ್ರನ್ನ ಕಾಡ್ಸಕ್ಕೆ ಶುರು ಆಗುತ್ತೆ. ಪ್ರತಿ 8 ತಿಂಗಳಿಗೂ ಇದು ಕಾಟ ಬಂದೇ ಬರುತ್ತೆ. ಅದಕ್ಕೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈ ಥರ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ, ಅರ್ಧಂಬರ್ಧ ಸತ್ತವ್ರಿಗೆ, ಎಲ್ಲೋ ಹೆಣ ಸಿಕ್ಕಿದವ್ರಿಗೆ ದಯವಿಟ್ಟು ಸುಟ್ಟಾಕಿ ಅಂತ ಕೇಳಲ್ವೇ? ನಮ್ಮ ತಾತನ ಮನೆ ಪದ್ಧತಿ ಅಂತ ಯಾರೋ ದೊಡ್ಡವರೆಲ್ಲ ಇಲ್ದರ ಕಥೆಗಳು ಹೇಳ್ಬಿಡ್ತಾರೆ, ಇವ್ರನ್ನ ಹಿಂಗೆ ಗೋಳಾಡಿಸ್ತಾರೆ. ನಾಳೆ ಆ ಭೂತ ಪ್ರೇತಗಳು ಬಂದಾಗ, ಅವ್ರ ಮೊಮ್ಮಕ್ಕಳು ಬಂದಾಗ ಅಂಬಾ ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡ್ ಬರ್ತೀರ. ಆದ್ರಿಂದ ಪ್ರತಿಯೊಬ್ಬನಿಗೂ ಆಗು ಹೋಗುಗಳು ಅರ್ಥವೇ ಆಗಲ್ಲ. ನೀವು ದಯವಿಟ್ಟು ಇವನಿಗೆ ಸುಟ್ಟಿದಿರೋ ಉಣಿದಿರೋ ಗೊತ್ತಿಲ್ಲ, ಆದರೂ ಸಹ ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ ಕೇಳಿ. ಪದ್ಧತಿ ಮಾತ್ರ ಎಲ್ಲರಿಗೂ ಒಂದೇ ಸಿಸ್ಟಮ್ಮು, ಎಲ್ಲಾ ಸಮಯದಲ್ಲೂ ಎಲ್ಲರಿಗೂ ವಿಚಾರ ಹೇಳ್ತಾ ಇರ್ತೀನಿ. ಈ ನಾರಾಯಣ ಬಲಿ ಪ್ರೇತ ಸಂಸ್ಕಾರ, ನಾರಾಯಣ ಬಲಿ ಅಂದ್ರೆ 64 ಪಿಂಡಗಳನ್ನ ಹಳದಿ ಪಿಂಡಗಳಾಗಿ ಇಡ್ತಾರೆ ಅಂತ. ಅಂದ್ರೆ ತಾಯಿ ಹುಟ್ಟಿದ ಜನನೆಯಿಂದ ಹಿಡಿದು ಸಾಯೋದ್ರೊಳಗೆ ಎಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಒಂದೊಂದು ಸಂಕಲ್ಪ ಮಾಡಿಕೊಂಡು ಇವನ ಕಾಲದಲ್ಲಿ, ಇವನ ಜನ್ಮದಲ್ಲಿ, ಇವನ ಇರತಕ್ಕಂಥ ಸಂಬಂಧಗಳು ಎಲ್ಲರೂ ಸೇರಿ ಆ ಪಿಂಡ ಪ್ರದಾನವನ್ನು ಮಾಡಿ ನಾರಾಯಣ ಬಲಿ ಅಂತ ಹಾಕ್ತಾರೆ. ನಾರಾಯಣ ಬಲಿ ಅಂದ್ರೇನು? ನಾರಾಯಣನ ಪಾದಕ್ಕೆ ಸೇರಿಸೋದು. ಇದು ಕಾಶಿ ಕ್ಷೇತ್ರದ ಬಿಟ್ಟರೆ ಇನ್ನೆಲ್ಲೂ ಮಾಡಲ್ಲ. ದಯವಿಟ್ಟು ಕಾಶಿಯಲ್ಲಿ ಮಾಡ್ಕೊಳ್ಳಿ ಅಂತ ಕಾಶಿ ರಾಮೇಶ್ವರ ಯಾತ್ರೆ ಕ್ಷೇತ್ರದ ವಿಚಾರನ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ನಿಮಗೆ ಆ ಕಾರ್ಯಕ್ರಮದ ಮುಖಾಂತರ ಪಿಂಡ ಪ್ರದಾನ ಹೇಗೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಈ ಶ್ರಾದ್ದಗಳನ್ನ ಮಾಡ್ಕೊಳ್ತಕ್ಕಂಥದ್ದೇನು, ಪ್ರತಿ ತಿಂಗಳು ಅಂದ್ರೆ 1 ವರ್ಷ ಇವನು ಸತ್ತರೆ 2011 ಈಗ ನೀವು ಸತ್ತಿರೋದು ಅಂತ ವಿಚಾರ ಹೇಳಿದ್ದೀರ, ಬಹಳ ಸಂತೋಷ. ಆದರೆ ಇವನು ಸತ್ತೋಗಿರೋದನ್ನ 1 ವರ್ಷದ ಕಾಲದವರೆಗೂ ಈ ಆತ್ಮ ಇಲ್ಲೇ ಒದ್ದಾಡ್ತಿರುತ್ತಂತೆ. 12 ದಿವಸಗಳಿಗೆ ಏನೋ ಒಂದು ಬೆಳಕಿಟ್ಟಿರ್ತಾರೆ, ಮನೆ ಒಳಗೆ ಪ್ರವೇಶ ಮಾಡದಿದ್ದ ಹಾಗೆ ನೋಡ್ಕೋಬಹುದಂತ ಅಷ್ಟೇ. ಅದಾದ ಮೇಲಿಂದ ಮನೆ ಒಳಗೆ ಪ್ರವೇಶ ಮಾಡಲ್ಲ, ಯಾಕಂದ್ರೆ ದೇಹ ಇರಲ್ವಲ್ಲ. ದೇಹ ಒಳಗೆ ಸೇರ್ಕೊಂಡ್ಬಿಡೋಣ, ಮನೆ ಒಳಗೆ ಸೇರ್ಕೊಂಡ್ಬಿಡೋಣ. ಆ ದೀಪ ಹಚ್ಚಿರ್ತಾರಲ್ಲ, ಅದು ಕಾಯ್ತಾ ಇರುತ್ತಂತೆ. ಅದಕ್ಕೆ ಮನೆಯಲ್ಲಿ ಯಾವತ್ತಾದ್ರೂ ಯಾರ ಸತ್ತು ಹೋದರೆ ಆ ನಂದಾದೀಪ ಅಂತ ಯಾಕೆ ಇಡ್ತಾರೆ ಅಂದ್ರೆ, ಹೊರಭಾಗದಲ್ಲಿ ಪ್ರೇತಗಳು ಕಾಯ್ತಾ ಇರುತ್ತೆ ಮತ್ತೆ ವಾಪಸ್ ಮನೆಗೆ ಬರೋಣ ಅಂತ. ದೇಹದೊಳಗೆ ಸೇರ್ಕೊಳ್ಳೋಣ ಅಂತ ವಾಪಸ್ ಹೇಳುತ್ತೆ. ದೇಹ ಸುಟ್ಟಾಗೋಯ್ತು, ಹುಣಾಗೋಯ್ತು, ಆದರೂ ಸಹ ಮನೆ ಒಳಗೆ ಸೇರ್ಕೊಳ್ಳೋಣ ಅಂತ ಪ್ರಯತ್ನ ಪಡುತ್ತೆ 12 ದಿವಸವರೆಗೂ. ಅವತ್ತು ವೈಕುಂಠ ಸಮಾರಾಧನೆ ತಿಥಿ, ವೈಕುಂಠಕ್ಕೆ ಸೇರಿಸ್ಬಿಡ್ಬೇಕು. ಮನೆಯಿಂದ ಆಚೆ ಒಂದು ಬಂಧನ ಆಗೋಗಿರುತ್ತೆ. ಇದಾದ ಮೇಲಿಂದ ಮನೆ ಒಳಗೆ ಬರಲ್ಲ, ಅದು ಹೊರಭಾಗದಲ್ಲಿ ಕಾಡ್ತಾ ಇರುತ್ತೆ. ಎಲ್ಲೋ ಕೂತ್ಕೊಂಡ್ಬಿಟ್ಟಿರುತ್ತೆ, ಚೇರ್ ಮೇಲೋ ಅಥವಾ ಯಾವ್ದಾರೋ ಮಂಚದ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಅಥವಾ ಭಾಗದಲ್ಲಿ ಕೂತ್ಕೊಂಡಿರುತ್ತೆ, ಎಲ್ಲೋ ತಗಲ್ಸುತ್ತೆ ಬೇಕು ಅಂತ. ನಿಮಗೆ ಗೊತ್ತಿರಲ್ಲ, ರಕ್ತ ಬರುತ್ತೆ. ಆ ರಕ್ತದಿಂದ ಒಳಭಾಗದಲ್ಲಿ ಪ್ರವೇಶ, ಯಾರಿಗಾದ್ರೂ ಪ್ರವೇಶ ಮಾಡ್ಬೋದು, ಯಾರ ಮೇಲೆ ಅದಕ್ಕೆ ಪ್ರೀತಿ ಇರುತ್ತೋ ಅಲ್ಲಿಂದ ಪ್ರವೇಶ ಶುರು ಆಗ್ಬಿಡುತ್ತೆ. ಸೊ ಈ ಥರ ತೊಂದರೆಗಳನ್ನ ಯಾವತ್ತಾದ್ರೂ ಪ್ರತಿ 8 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ ಜೀವಮಾನ ಪೂರ್ತಿ. ಇಂಥವ್ರಿಗೆಲ್ಲ ಏನೋ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಬಹಳ ಮುಖ್ಯ, ಇದು ಮಾಡಿಸ್ಕೊಳ್ಳೇಬೇಕು. ಇದು ಶಾಸ್ತ್ರ ಸಂಪ್ರದಾಯ. ಅದು ಕಾಶಿಯಲ್ಲಿ ಮಾಡಿಸ್ಕೊಂಡ್ರೆ ಬಹಳ ಉತ್ತಮ, ಅಲ್ಲಿ ಇಲ್ಲಿ ಮಾಡಿಸ್ಕೋಬೇಡಿ. ಯಾಕೆಂದ್ರೆ ಕಾಶಿನಲ್ಲಿ ಇವತ್ತವರೆಗೂ ಏನ್ ಹೇಳ್ತಾರೆ, ಯಾವ ಕಾಲಕ್ಕೂ ದುರುಪಯೋಗ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಶ್ರದ್ಧೆ ಬಗ್ಗೆ ನೋಡಿ, ಸಾಧಾರಣ ಮದುವೆ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಗೌರವ ಇದೆ. ಇದು ಗೌರವಪ್ಪ, ಈ ಮದುವೆನ ಹೀಗೆ ಮಾಡಿಸ್ಬೇಕು ಅಂತ ಕೆಲವರು ಸಂಪ್ರದಾಯನ ಇವತ್ತು ಇಟ್ಕೊಂಡಿದ್ದಾರೆ ನಿಜವಾದ ಶಾಸ್ತ್ರಿಗಳು. ಇನ್ನೊಂದಷ್ಟು ಜನ ಏನ್ ಮಾಡಿದ್ದಾರೆ ಗೊತ್ತಾ, ದೇವರ ಮೇಲೆ ಭಯ ಭಕ್ತಿ ಇದೆ. ಅಂದ್ರೆ ಈ ಪೂಜೆಗೆಲ್ಲ ಜಾಸ್ತಿ ತಗೋಬೇಕಾದಪ್ಪ, ಎಷ್ಟೋ ಅಷ್ಟೇ, ನೀವು ಸಂತೋಷ ಕೊಟ್ರೆ ಬಹಳ ಸಂತೋಷ, ಆದ್ರೆ ಪೂಜಾ ಸಾಮಗ್ರಿಗಳು ಇಷ್ಟಿಷ್ಟ ಆಗತ್ತೆ, ನೀವು ತಂದು ಕೊಟ್ಬಿಡಿ, ನಮ್ಗೆ ಸಂಭಾವನೆ ಕೊಟ್ಬಿಡಿ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಸಂತೋಷ. ಆಗ ಯಾವ ಕಾಲಕ್ಕೂ ದುರಾಲೋಚನೆ ಇಟ್ಕೊಂಡು ಜಾಸ್ತಿ ಬೋಳಿಸಿ ಇದೆಲ್ಲ ಮಾಡಲ್ಲ. ಕೆಲವರೆಲ್ಲ ಬಹಳ ದುಡ್ಡನ್ನ ಬೇರೆಯವರಿಗೆ ದೌರ್ಜನ್ಯ ಮಾಡಿ ಕಿತ್ಕೊಳ್ಳೋಕ್ಕೆ, ಇದಕ್ಕೆ ಅದಕ್ಕೆ ಎಲ್ಲ ಹೇಳ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಇದನ್ನ ಮಾಡಿದ ಮೇಲೆ 1 ವರ್ಷದ ಕಾಲ ಪ್ರತಿ ಮಾಸಿಕ ಅಂತ ಹೇಳ್ತಾರೆ, ಪ್ರತಿ ತಿಂಗಳಲ್ಲಿ ರಾಯರ ಮಠದಲ್ಲಿ ಇವನ ಹೆಸರಿಗೆ ಕೊಟ್ಬಿಡಿ. ಅವರ ಕಾರ್ಯಕ್ಕೆ ಯಾರ ಅಟೆಂಡ್ ಆಗಬೇಕು, ತಾಯಿನೋ ತಂದೆನೋ ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ಹೆಂಡತಿನೋ ಯಾರು ಇರ್ತಾರೋ ಹೋಗಿರ್ತಕ್ಕಂಥವ್ರಿಗೆ ಸಂಬಂಧಪೂರ್ವಕವಾಗಿ ಅಟೆಂಡ್ ಆಗಬೇಕು. ಈ ಕಾರ್ಯನ ಅಕಸ್ಮಾತ್ ಅವನು ಮದುವೆ ಆಗದೆ ಇದ್ದ ಪಕ್ಷದಲ್ಲಿ
ಬಹಳ ದೊಡ್ಡ ತೊಂದರೆ. ಅಕಸ್ಮಾತ್ ಅವನ ಹೆಂಡತಿ ಮದುವೆ ಆಗಿದ್ದ ಪಕ್ಷದಲ್ಲಿ, ಮಕ್ಕಳು ಇಲ್ಲದೆ ಇದ್ದ ಪಕ್ಷದಲ್ಲಿ ಇನ್ನಷ್ಟು ತೊಂದರೆ. ಅಂದ್ರೆ ಏಕಾಂತವಾಗಿ ಈ ರೀತಿ ಅಪಘಾತದಲ್ಲಿ ಸತ್ತರೆ ಒಂದು ರೀತಿ ತೊಂದರೆ, ಮದುವೆ ಆಗಿ ಯಾವ ಕಾಲಕ್ಕೂ ಅಪಘಾತದಲ್ಲಿ ಅಂದ್ರೆ ಮದುವೆ ಆಗಿ ಮಕ್ಕಳಾಗಿ ಅಪಘಾತದಲ್ಲಿ ಸತ್ತರೆ ಬೇರೆ ರೀತಿ. ಈ ರೀತಿ ಆದರೆ ತುಂಬಾ ಬಾಧಿಸಲ್ಲ. ಇವರ ದೋಷಗಳೆಲ್ಲ ಹೆಂಡತಿ ಕೊಟ್ಟೋಗಿರುತ್ತೆ, ಅಥವಾ ಹೆಣ್ಣು ಸತ್ತೋದ್ರೆ ಗಂಡಂಗೆ ಹೋಗುತ್ತೆ ಅಥವಾ ಮಕ್ಕಳಿಗೆ ಹೋಗುತ್ತೆ. ಆದರೆ ಈ ಸಿಂಗಲ್ ಆಗಿ ಏನಾದರೂ ಸತ್ತರೆ, ಫಾರ್ ಎಕ್ಸಾಂಪಲ್ ಹುಡುಗರಾದ್ರು ಹುಡುಗಿರಾದ್ರು ನೇಣು ಹಾಕ್ಕೊಂಡು ಅಥವಾ ಆಕ್ಸಿಡೆಂಟಲ್ಲೋ ಯಾರೋ ಕೊಲೆದರೋಡು ಎಲ್ಲೋ ಅರ್ಧಂಬರ್ಧ ಹಾಫ್ ಮರ್ಡರ್ ಆಗಿ ಏನೋ ಸತ್ರು ಅಂತ ಇಟ್ಕೊಳ್ಳಿ, ಇಂಥವರ ತೊಂದರೆಗಳು ಜಾಸ್ತಿ. ಯಾಕೆಂದ್ರೆ ಇವರಿಗೆ ಯಾವುದೇ ದೋಷಗಳು ಸ್ಪ್ರೆಡ್ ಆಗಿಲ್ಲ, ಅಂದ್ರೆ ಹಂಚ್ಕೊಂಡಿಲ್ಲ, ಆ ಒಂದು ಭಾವನೆಯಲ್ಲೇ ಇರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ನಾರಾಯಣ ಬಲೆ ಪ್ರೇತ ಸಂಸ್ಕಾರ ಸಮೇತವಾಗಿ ಕಾಶಿಲೇ ಮಾಡಿಸ್ಬೇಕು. ಮಾಸಿಕ ಅಂತ ಪ್ರತಿ ತಿಂಗಳ ಒಂದು ಶಾಸ್ತ್ರ ಇದೆ, ಅದನ್ನ ಯಾವ್ದಾರು ರಾಯರ ಮಠದಲ್ಲಿ ಕೇಳ್ಕೊಂಡ್ರೆ ಅವ್ರ ವಿಚಾರ ತಿಳಿಸ್ತಾರೆ, ಎಲ್ಲಾದ್ರೂ ಮಾಡಿಸ್ತಾರೆ. ಅದನ್ನ 1 ವರ್ಷಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ತಡೆ ಇಲ್ಲದೆ ಪೂರ್ತಿ ಕಾರ್ಯಗಳನ್ನು ಮಾಡುವಾಗ ನವದಾನ, ದಶದಾನ ಅಂತಿದೆ. ದಶದಾನ ಅಂದ್ರೆ ಹಾಸಿಗೆ, ಚೊಪ್ಲಿ, ಛತ್ರಿ, ಹೀಗೆ ಎಲ್ಲ, ಹಸು, ಗೋವು, ಇದೆಲ್ಲ ದಾನಗಳು ಮಾಡ್ತಾರೆ. ಯಾಕೆ ಏನು ಅನ್ನೋದು ನಮ್ಮ ರಾಮೇಶ್ವರ ಯಾತ್ರೆಗೆ ಬಂದಾಗ ಪಿಂಡವನ್ನು ಇಡೋ ಸಮಯದಲ್ಲಿ ಕಾಶಿನಲ್ಲಿ ವಿಚಾರ ತಿಳಿಸ್ತೀನಿ. ಗುರುಜಿ, ಕ್ಷೇತ್ರ ಮಹಿಮೆಯ ಕುರಿತು ಮಾತಾಡೋ ಹೊತ್ತಾಯ್ತು. ನಾವು ನಾಗಪುರದ ದುರ್ಗಾ ದೇವಸ್ಥಾನದಲ್ಲಿ ದುರ್ಗೆಯ ದರ್ಶನವನ್ನ ಮಾಡಿದ್ವಿ. ಈಗ ನಮ್ಮ ಪಯಣ ಎತ್ತ ಕಡೆ ಸಾಗಿದೆ ಗುರುಜಿ? ವೀಕ್ಷಕರೇ, ನಾವೆಲ್ಲ ನಾಗ್ಪುರದಲ್ಲಿ ನಾವು ಪೂರ್ತಿಯಾಗಿ ಟ್ರೈನನ್ನು ಹತ್ತಿದ್ವಿ. ಕ್ಷೇತ್ರದ ಮಹಿಮೆಗೆ ಹೋಗಬೇಕು. ಕ್ಷೇತ್ರ ಎಲ್ಲಿ ಹೋಗ್ತಾ ಇದ್ದೀವಿ? ರಾಮೇಶ್ವರ ತೀರ್ಥಸ್ಥಾನಕ್ಕೆ. ರಾಮೇಶ್ವರದಿಂದ ಕಾಶಿ ತೀರ್ಥಸ್ಥಾನಕ್ಕೆ, ಗಂಗೆಯಲ್ಲಿ ಮಿಳಗಿ ವಿಶೇಷವಾಗಿ ಕಾಶಿ ರಾಮೇಶ್ವರ ಯಾತ್ರೆಗೆ. ಆದರೆ ಈ ಯಾತ್ರೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಬೇಕು. ಏನು ಮಾಡಬೇಕು? ಅದಕ್ಕೆ ದೇವತೆಗಳನ್ನ ಕ್ಷೇತ್ರ ಮಹಿಮೆ ಮೇಲೆ ಸ್ವಾಗತಿಸಬೇಕು ನಮ್ಮ ಬ್ರಹ್ಮಾಂಡ ಲೋಕಕ್ಕೆ. ಬನ್ನಿ ಆ ಕ್ಷೇತ್ರ ಮಹಿಮೆ ದೇವತೆಗಳನ್ನ ಸ್ವಾಗತಿಸೋಣ. ಸ್ವಾಗತಂ, ಶುಭ ಸ್ವಾಗತಂ. ನೋಡಿದ್ರೆ, ಅದಕ್ಕೆ ಹೇಳೋದು, ದೈವಾನುಗ್ರಹ ಇರಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ದೇವರ ಅನುಗ್ರಹ ಜೊತೆಲೇ ಇರಬೇಕು. ದೈವಾನುಗ್ರಹ ಇದೆ ಅನ್ನೋದಕ್ಕೆ ಸಾಕ್ಷಿ ನಿಮಗೆ ಆ ಭಕ್ತಿ ಇರಬೇಕು. ಬಹಳ ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ವೀಕ್ಷಣೆಯಲ್ಲಿ ಇದ್ದೀರಾ ಅಂದ್ರೆ ತುಂಬಾ ಸಂತೋಷ. ಇನ್ನು ಮೇಲೆ ಯಾವ್ಯಾವ ಕಾರ್ಯಕ್ರಮ ಹೇಗೆ ನೋಡಬೇಕು, ಎಷ್ಟು ಮಟ್ಟಿಗೆ ನೋಡಬೇಕು, ಇದನ್ನೆಲ್ಲ ಪರಿಪಾಲನೆ ಮಾಡಬೇಕು. ಹೇಳ್ತಾ ಇದ್ದೀನಿ, ಯಾಕೆ ಯಾವುದೇ ಒಂದು ಮಾಧ್ಯಮದಲ್ಲಿ ಎಲ್ಲವನ್ನೂ ಇನ್ನ ಮೇಲೆ ಕಲಿಯುಗದ ಅಂತ್ಯಕಾಲಕ್ಕೆ ನೀವುಗಳು ನೋಡ್ತಾ ಇರಬಾರ್ದು. ಒಂದೊಂದು ತ್ಯಾಗ ಮಾಡ್ಕೊಂಬರ್ಬೇಕಂತೆ. ಆ ತ್ಯಾಗವನ್ನ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ತ್ಯಾಗ ಮಾಡಬೇಕು ಅನ್ನೋ ಮನೋಭಾವನೆ ರಹಸ್ಯ ಅಲ್ಲ, ಅಥವಾ ಯಾವುದೇ ಕಾರಣಕ್ಕೂ ದ್ವೇಷಗಳಲ್ಲ. ನಿಜವಾಗ್ಲೂ ಇಂತಿಂಥ ಕಾರ್ಯಕ್ರಮವನ್ನ ತ್ಯಾಗ ಮಾಡಬೇಕು, ಇಂತಿಂಥ ಕಾರ್ಯಕ್ರಮಗಳು ನೋಡಲೇಬಾರ್ದು, ಇಂಥ ಒಂದು ದೃಶ್ಯಗಳಿಗೆ ಹತ್ರ ಕೂಡ ಸುಳಿಬಾರ್ದು. ಆ ಪಾಠಗಳನ್ನೇ ಹೇಳ್ಕೊಳಕ್ ಶುರು ಮಾಡ್ತೀನಿ. ನಿಮ್ಮ ಮಕ್ಕಳಿಗೆಲ್ಲ ರೆಡಿಯಾಗಿ ಹೇಳ್ಕೊಳ್ಳಿ. ಯಾಕೆಂದ್ರೆ ಎಲ್ಲವನ್ನೂ ಎಲ್ಲರೂ ನೋಡ್ಕೊಂಡು ಕೂತ್ಕೋಬಾರ್ದು, ಎಲ್ಲವನ್ನೂ ಪರಿಪೂರ್ಣವಾಗಿ ನೋಡ್ತಾನೇ ಇಲ್ದೇನೂ ಇರಬಾರ್ದು.